ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಾಂಟೆಂಟ್ ಸರ್ಕಲ್ ಕೆ. ಬನ್ನಿ, ಇವತ್ತೊಂದು ಫಾರ್ಮ್ ಹೌಸ್ನ ಮೊದಲ ಹಂತದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಚಾನಲ್ ರಸ್ತೆ. ಇಲ್ಲಿಂದ ಹೀಗೆ ಹೋಗ್ತಾ ಇದು ಹೀಗಿದೆ. ಈ ಕಡೆ ಒಂದು ರಸ್ತೆ ಹೋಗುತ್ತೆ. ಹೀಗೆ ಬಂದು ಇದು ನಾವು ಬರೋ ದಾರಿ. ಇಲ್ಲಿ 800 ಮೀಟ್ರು ಇದೆ. ಇದು ಇಲ್ಲಿಂದ ಕಟ್ ಹೊಡೆದ್ರೆ ಸೀದಾ ತೋಟಕ್ಕೆ ಮುಂದುಗಡೆ ಕಾಣಿಸ್ತಾ ಇದೆ ನೋಡಿ, ಅದೇ ತೋಟ. ಇದು ಸೇರಿ 800 ಮೀಟ್ರು ಮಡ್ ರಸ್ತೆ ಇದೆ. ಇದು ಫುಲ್ಲಿ ಕಾಂಪೌಂಡ್ ಆಗಿದೆ. ಎಲ್ಲ ಫುಲ್ಲಿ ವಾಲ್ ಕಾಂಪೌಂಡು. ಈ ಕಡೆ ಬೇರೆಯವರ ತೋಟ, ಇದೆಲ್ಲ ಬೇರೆಯವರ ತೋಟ. ಸೊ ಇಟ್ಸ್ ಅ ವಾಲ್ ಕಾಂಪೌಂಡ್. ಇಲ್ಲಿ CCTV ಕ್ಯಾಮ್ರಾ ಇದೆ. ಗೇಟು. ನೋಡಿ, ನಿನ್ನೆ ರೋಟ್ರಿ ಮಾಡಿದ್ದಾರೆ ಇಲ್ಲಿ ನೋಡಿ. ತೆಂಗಿನ ಮರಗಳು. ಹಾಗೆ ಈ ಕಡೆ ಎಡಕ್ಕೆ ನೋಡಿದರೆ ಟೀಕು. ಹಾಗೂ ನೋಡಿ, ಕ್ಯಾಮ್ರಾ ಸೈರನ್ ಮಾಡೋಕ್ಕೆ ಶುರು ಆಯಿತು. ಕ್ಯಾಮ್ರಾ ಸೈರನ್ ಮಾಡ್ತಾಯಿದೆ. ಇದೆಲ್ಲ ಅಡಿಕೆ ಮರಗಳು. ಇದು ಗೊಬ್ಬರ ಹಾಕಿದ ಮೇಲೆ ಮಲ್ಚಿಂಗಿಗೆ ಇಟ್ಟರೆ ಮೆಟೀರಿಯಲ್ಲು. ಈಗ ಇದನ್ನು ರೊಟೋವೇಟ್ ಮಾಡಿದ್ದಾರೆ. ರೊಟೋವೇಟ್ ಮಾಡಿ ತೆಂಗಿನ ಮರಗಳಿಗೆ ಈಗ ಗೊಬ್ಬರ ಕೊಡಬೇಕು. ಇದು ಪಾತ್ವೇ ಫಾರ್ ತೋಟದಲ್ಲಿ ಓಡಾಡೋಕ್ಕೆ. ನೋಡಿ, ಅದು ಹಿಂಗೆ ಹೋಗ್ತಾ ಇರ್ತದೆ. ನೋಡಿ, ಅಡಿಕೆ ಮರಗಳು. ಇದು ರೋಟ್ರಿ ಮಾಡಿರೋ ತೆಂಗಿನ ಬುಡದಲ್ಲಿ ಇವಾಗ ಏಲಕ್ಕಿ, ಲವಂಗ ಮತ್ತು ಜಾಯಿಕಾಯಿ, ಕೊಕ್ಕೋ, ನುಗ್ಗೆ, ಗ್ಲಿರಿಸಿಡಿಯಾ ಎಲ್ಲ ಹಾಕಬೇಕು. ಇಲ್ಲಿ ಗೊಬ್ಬರ ಹಾಕಿದ ಮೇಲೆ ಇದಕ್ಕೆ ಪೆಪ್ಪರ್ ಬಳ್ಳಿ ಹತ್ತಿಸ್ಬೇಕು. ಓನ್ಲಿ ಫಾರ್ ಇದಕ್ಕೆ ಯಾವುದೋ ನಮ್ಮದು ಅಡಿಕೆ ಮರಕ್ಕೆ. ನೋಡಿ, ಇದೆಲ್ಲ ತೆಂಗಿನ ಮರದ ಸಾಲು. ಇದು ಒಟ್ಟು 6.5 ಎಕರೆ ಇದೆ. ಇದೆಲ್ಲ ಮಲ್ಚಿಂಗ್ ಇಟ್ಟಿರೋ ಮೆಟೀರಿಯಲ್ಲು. ಎಲ್ಲ ಮಲ್ಚಿಂಗಿಗೆ ಹಾಕಬೇಕು. ಇವಾಗ ಇದಕ್ಕೆಲ್ಲ ಸಾವಯವ ಮಾಡಿ, ಫಸ್ಟು ಸಾಯಿಲ್ ಟೆಸ್ಟಿಂಗ್ ಮಾಡಿ ಸಾವಯವ ಗೊಬ್ಬರ ಕೊಡಬೇಕು. ನೋಡಿ, ಎಲ್ಲ ಫುಲ್ಲಿ ವಾಲ್ ಫೆನ್ಸ್ಡ್ ಬಲ್ ಕಾಂಪೌಂಡ್ ಇದೆ. ಹೀಗೆ ವಾಲ್ ಕಾಂಪೌಂಡು. ಎಲ್ಲ ಡ್ರಿಪ್ ಇರಿಗೇಷನ್ ಎಲ್ಲ ಆಗಿದೆ. ತೆಂಗಿನ ಮರಗಳು ಯಾವುದು ಅಷ್ಟೊಂದು ರೋಗ ಇಲ್ಲ, ಚೆನ್ನಾಗೇ ಇದ್ದಾವೆ. ಗೊಬ್ಬರ ಕೊಟ್ಟರೆ ಒಳ್ಳೆ ಫಲ ಬರ್ಬೋದು. ಕೆಲವು ತೆಂಗಿನ ಸಸಿಗಳನ್ನ ಇಟ್ಟಿದ್ದೀವಿ. ಇನ್ನೂ ಒಂದು 150 ತೆಂಗಿನ ಸಸಿ ಇಡಬೇಕು. ನೋಡಿ, ಇಲ್ಲಿ CC ಕ್ಯಾಮ್ರಾ ಇದೆ. ಇದು ಫುಲ್ಲಿ ವಾಲ್ ಫೆನ್ಸಿಂಗ್ ಇದೆ. ಕೆಲಸ ನಡೀತಾ ಇದೆ. ಎಲ್ಲಿ ಕಲ್ಲು ತಂದಿದ್ದಾರೆ. ಆಮೇಲೆ ವಾಲ್ ಹತ್ರ ಕೆಲವು ತೆಂಗಿನ ಗರಿಗಳನ್ನ ಇಟ್ಟಿದ್ದಾರೆ. ಅದೆಲ್ಲ ಮಲ್ಚಿಂಗಿಗೆ ಬೇಕು ಅಂತ ಮಲ್ಚಿಂಗ್ ಮಾಡಬೇಕು ಇವಾಗ. ನೋಡಿ, ಇದರ ನಡುವೆ ನಾವು ಲವಂಗ, ನೆಟ್ವಗ್, ಕಾರ್ಡಮಮ್ ಮತ್ತು ಕೆಲವು ಫ್ರೂಟ್ಸ್, ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಹಾಕಬೇಕು. ನೋಡಿ, ಇಲ್ಲಿ ಆಚೆ ಕಡೆ ಎಲ್ಲ ನೀಲಗಿರಿ ಇತ್ತು. ನೀಲಗಿರಿ ಎಲ್ಲ ತೆಗೆಸಿದ್ವಿ. ನೋಡಿ, ಇದೂ ಅಷ್ಟೇ. ಇದೆಲ್ಲ ಉತ್ತು ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ಇದಕ್ಕೆಲ್ಲ ಗೊಬ್ಬರ ಹಾಕಿ ಒಂದು ರೌಂಡ್ ಬಾಳೆ ಇಡಬೇಕು ಅಂತ ಇದ್ದೀವಿ.
ಇದು ನಮ್ಮದು ಪಾತ್ವೇ ಫಾರ್ ಕಾರ್ಗಳಿಗೆ, ಅದಕ್ಕೆ ಟೂ ವೀಲರ್ ಹೋಗಲಿಕ್ಕೆ ಪಾತ್ವೇ ಇಟ್ಟಿದ್ದೀವಿ. ಇದು ನೋಡಿ, ಅಲ್ಲಿನೂ ಫುಲ್ ಕಾಂಪೌಂಡ್ ಬರ್ತದೆ ನೋಡಿ. ಫುಲ್ ಮಣ್ಣು, ಕೆಂಪು ಮಣ್ಣು, ಚೆನ್ನಾಗಿದೆ. ಇದು ಗೌರ್ಮೆಂಟಿಂದ ಪ್ರೊವೈಡ್ ಮಾಡಿರೋ ಡ್ರಿಪ್ ಇರಿಗೇಷನ್ದು ಒಂದು ಇದು ಸಿಸ್ಟಮ್ಮು. ಆ ಕಡೆ ಬೇರೆಯವ್ರ ತೋಟ ನೋಡಿ. ನಮ್ಮದು ಇನ್ನೂ ಅಲ್ಲೆಲ್ಲ ಬ್ಯಾಂಬೂ, ಟೀಕು ಮತ್ತು ಬೇವು ಇದೆಲ್ಲ ಹಾಕಬೇಕು. ಇದೆಲ್ಲ ನೋಡಿ, ಇಲ್ಲಿಂದ ಹಿಂಗೆ ಹೋಗ್ತದೆ ನೋಡಿ. ಈ ಥರ ಇದೆ ತೋಟ. ಇಲ್ಲಿ ವಾಲ್ ಕಾಂಪೌಂಡ್. ತೋಟದಲ್ಲಿ ಎಷ್ಟೊಂದು ತಂಪಿದೆ ನೋಡಿ, ಕಾಣಿಸ್ತಾ ಇದೆಯಾ? ಇದು ಮಧ್ಯಾಹ್ನ 3 ಗಂಟೆ ಹೊತ್ತಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಜಮೀನು ಉತ್ತಿರೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಈಗ ನಾವೆಲ್ಲ ಹಾಕಬೇಕು, ಸಪ್ಲಿಂಗ್ಸ್ ಎಲ್ಲ ಏನು ಹಾಕೋದಂತ ಯೋಚನೆ ಮಾಡ್ತಾಯಿದ್ದೀವಿ ನೋಡಿ. ಇಲ್ಲಿ ಈ ಕಡೆ ಇದೆಲ್ಲ ಉತ್ತಿದ್ದೀವಲ್ಲ ನೋಡಿ. ಆ ಕಾಂಪೌಂಡಿಂದ ಎಗೇನ್ ಇದೆಲ್ಲನೂ ಅಲ್ಲಿವರೆಗೆ ಕ್ಲಿಯರ್ ಮಾಡಿದ್ದೀವಲ್ಲ, ಅದು ನಮ್ಮದೇ ಬರ್ತದೆ. ಈಗ ಈ ಕಾಂಪೌಂಡನ್ನು, ಈ ಪೋರ್ಷನ್ನ ಎತ್ತಿ ಆ ಸೈಡಿಗೆ ಹಾಕ್ಬಿಟ್ಟು ಅದು ಫುಲ್ ಫೆನ್ಸಿಂಗ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಇದು ಬೇರೆಯವ್ರದ್ದು, ಈ ಕಡೆ ಬಾಳೆ ತೋಟ ಬೇರೆಯವ್ರದ್ದು ನೋಡಿ. ಇಲ್ಲಿಂದ ಸ್ವಲ್ಪ ಹಣ್ಣಿನ ಗಿಡಗಳು, ಎಕ್ಸೋಟಿಕಾ ಫ್ರೂಟ್ಸ್ ಅಂದರೆ ಒಂದು ಸ್ವಲ್ಪ ಚಿಕ್ಕು, ಮತ್ತು ಇಲ್ಲಿ ಸ್ವಲ್ಪ ಅಡಿಕೆ, ತೆಂಗು ಎಲ್ಲ ಇದೆ. ಇದನ್ನೆಲ್ಲ ಫುಲ್ ಇವಾಗ ಕವರಪ್ ಮಾಡಬೇಕು. ಇದೆಲ್ಲ ಒತ್ತಿರೋದು ಸೈಡು, ವೆಸ್ಟ್ ಸೈಡು. ಇದೆಲ್ಲ ಸಪೋಟ ಮರಗಳು. ಸಪೋಟ ಕುಯ್ತಾ ಇದ್ದಾರೆ ನೋಡಿ ನಮ್ಮ. ಇದು ಸಪೋಟ, ಅಲ್ಲೊಂದು ಸ್ವಲ್ಪ ಸಪೋಟ ಇದೆ. ಇಲ್ಲೊಂದು ಸ್ವಲ್ಪ ಸಪೋಟ ಇದೆ. ಇದೆಲ್ಲ ಈ ಕಡೆ ಎಲ್ಲ ಬೇರೆಯವ್ರ ಜಮೀನು. ಇದು ಫೆನ್ಸಿಂಗಿಂದ ಈ ಕಡೆ ಸ್ವಲ್ಪ ಫೆನ್ಸಿಂಗು, ವಾಲ್ ಕಾಂಪೌಂಡ್ ಮಾಡೋದು ಬಾಕಿ ಉಳಿದಿದೆ ನೋಡಿ. ಇಲ್ಲೊಂದು CCTV ನೋಡಿ. ಸಪೋಟ ಕೀಳ್ತಾ ಇದ್ದಾರೆ. ಸಪೋಟ ಮರಗಳು ನೋಡಿ. ತೋಟದ ಒಳಗಡೆ ಯಾವ ಥರ ತಣ್ಣಗಿದೆ. ಸ್ವಲ್ಪ ಮಂಕಿ ಪ್ರಾಬ್ಲಮ್ ಇದೆ ಇಲ್ಲಿ ನೋಡಿ. ಇದೆಲ್ಲ ಫೆನ್ಸಿಂಗ್ ಆಗಿದೆ. ಇಲ್ಲಿ ಮಲ್ಚಿಂಗ್ಗೆ ಮೆಟೀರಿಯಲ್ ಇಟ್ಟಿದ್ದಾರೆ. ನೋಡಿ, ಸಪೋಟ ಮರಗಳು, ಸಪೋಟಗಳನ್ನ ಕುಯ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಸಪೋಟ ಮರಗಳು. ಇದು ಮಲ್ಚಿಂಗಿಗೆ ಇಟ್ಟಿರೋ ಮೆಟೀರಿಯಲ್ಲು ನೋಡಿ. ಇದು ಸಪೋಟ ಮರಗಳು. ಸಪೋಟ ಮರಗಳೊಂದು 30 to 40 ಸಪೋಟ ಮರಗಳಿದ್ದಾವೆ. ಇಲ್ಲಿ ನೆಲ್ಲಿಕಾಯಿ ಮರ ಇದೆ, ನುಗ್ಗೆಕಾಯಿ ಮರ ಇದೆ. ಇಲ್ಲಿ ನೋಡಿ, ಅಲ್ಲಿ ಸಪೋಟ ಇದೆ. ಇಲ್ಲಿ ನೋಡಿ, ನುಗ್ಗೆಕಾಯಿ ಮರಗಳಿದ್ದಾವೆ. ಇಲ್ಲೂ ವಾಲ್ ಕಾಂಪೌಂಡ್ ಆಗಿದೆ. ಈ ಸೈಡಲ್ಲಿ ತೆಂಗಿನ ಸಸಿಗಳನ್ನ ಇಟ್ಟಿದ್ದೇವೆ. ಇಲ್ಲೊಂದು ಚಿಕ್ಕದೊಂದು ನಾಲೆ ಹರಿತಾ ಇದೆ. ಅದೇ ಗೌರ್ಮೆಂಟಿಂದ ಇದು ನಾಲೆ. ಇದೆಲ್ಲ ನಾವು ಸ್ವಲ್ಪ ಕ್ಲೀನ್ ಮಾಡಿ ಇದರಲ್ಲಿ ನೀರು ಬಿಡಬೇಕು ಅವ್ರದ್ದು.
ಇದೆಲ್ಲ ನಮಗೆ ಸ್ವಲ್ಪ ಇಲ್ಲಿ ರಿಸಾರ್ಟ್ಸ್ ಟೈಪ್ ಮಾಡೋಣ ಅಂತ, ಇಲ್ಲಿ ಈ ಕಾರ್ನರಲ್ಲಿ ಫ್ಲವರ್ ಗಾರ್ಡನ್ ಅದು ಇದೆಲ್ಲ ಮಾಡ್ಕೊಂಬಿಡೋಣ ಅಂತ. ಈಗ ನೋಡಿ ಇಲ್ಲಿ ಬಾಳೆ, ಸ್ವಲ್ಪ ಮಟ್ಟಿಗೆ ಬಾಳೆ ಇದೆ. ಬಾಳೆ ಸ್ವಲ್ಪ ಅಲ್ಲಿ ಹಾಕಬೇಕು ಇವಾಗ. ನೋಡಿ ಇದು ಒಂದು ಹಳೆಯ ಮನೆ, ಇದನ್ನು ರಿನೋವೇಟ್ ಮಾಡಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ಜಲ್ಲಿ ಕಲ್ಲು. ಆಮೇಲೆ ನೋಡಿ ಇದು ಒಂಥರ ಹಳೆ ಮನೆ, ಈ ಜಲ್ಲಿ ಸ್ಯಾಂಡು ಎಲ್ಲ ಬಂದಿದೆ. ಪೈಪುಗಳು ಪ್ಲಂಬಿಂಗಿಗೆ ಮತ್ತು ಎಲೆಕ್ಟ್ರಿಕಲ್ ಇದೆಲ್ಲ ಬಂದಿದೆ. ಕೆಲಸಗಾರರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ ನಾವು ಯೂಸ್ ಮಾಡ್ತಾ ಇರೋದು ಆರ್ಗ್ಯಾನಿಕ್ ಫರ್ಟಿಲೈಸರ್. ನೋಡಿ ಇದು ಆರ್ಗ್ಯಾನಿಕ್ ಬೇವಿನ ಹಿಂಡಿ ತಂದಿಟ್ಟಿದ್ದೀವಿ. ಈಗ ಕುರಿ ಗೊಬ್ಬರ ಮತ್ತು ದನದ ಗೊಬ್ಬರ ತರಬೇಕು. ನೋಡಿ ಇಲ್ಲಿ ಸ್ವಲ್ಪ ಅಡಿಕೆ ಮರಗಳಿದ್ದಾವೆ, ಅಡಿಕೆ ಮರ, ಸಪೋಟ ಮರ ಇಲ್ಲೂ ಸ್ವಲ್ಪ ಇದ್ದಾವೆ. ಇದು ಸ್ಯಾಂಡು ತಂದಿಟ್ಟಿದ್ದಾರೆ. ಇದು ಉತ್ತರದ ಕಡೆಯಿಂದ ಬಾಗಿಲು, ಹಳೆ ಮನೆ. ನೋಡಿ ಇದು ಸ್ವಲ್ಪ ಇಲ್ಲಿ ಸ್ವಲ್ಪ ಇದೆ. ಇಲ್ಲಿಂದ ಹೀಗೆ ಬಂದರೆ ಇಲ್ಲಿ ನೋಡಿ ಇದೊಂಥರ ಹದ ಮಾಡ್ತಾಯಿದ್ದೀವಿ. ಕಬ್ಬಣ ಎಲ್ಲ ಬಂದುಬಿಟ್ಟಿದೆ. ಇದು ಒಂಥರ ಮಿಷಿನ್ ಮನೆಯಲ್ಲಿ ಮಿಷಿನ್ ಮನೆಯೂ ರೆಡಿ ಮಾಡಬೇಕು. ಇದು ನೋಡಿ ಇಲ್ಲಿ ಇದೆಲ್ಲ ಇದೆ. ಇದು ಮೆಷಿನ್ ಮನೆ ರೆಡಿ ಆಗ್ತಾಯಿದೆ. ಮೆಷಿನ್ ಮನೆ ತೀರಾ ಹೋಗ್ಬಿಟ್ಟಿದೆ. ಇದೆಲ್ಲ ರೆಡಿ ಮಾಡಬೇಕು ಇವಾಗ. ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇದು ಪೂರ್ತಿ ಕೆಟ್ಟು ಹೋಗಿದೆ. ಇದನ್ನು ಹೆಂಗಪ್ಪ ತೆಗೆಯೋದು? ನೋಡಿ ಇದು ಮಿಷಿನ್ ಮನೆ ಪೂರ್ತಿ ರೆಡಿ ಮಾಡಬೇಕು ಇವಾಗ. ಎಲ್ಲ ಕೆಟ್ಟೋಗಿದೆ, ಹಿಂಗಿದೆ ಎಲ್ಲ. ನೋಡಿ ಎಲ್ಲ ಅಲ್ಲಿ ರೆಡಿ ಆಗ್ತಾ ಇರೋದಕ್ಕೆ ಎಲ್ಲ ತಂದು ಇಲ್ಲಿಟ್ಟಿದ್ದಾರೆ. ಇದು ಮಿಷಿನ್ ಮನೆ. ರೂಡ್ ಮೆಥಡಲ್ಲಿ ಒಂದು ಲಾಕಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಇದೆಲ್ಲ ನೋಡಿ ಇದು ಒಂದು ಹಳೆ ಮನೆ. ಇದನ್ನೆಲ್ಲ ರಿನೋವೇಟ್ ಮಾಡ್ತಾಯಿದ್ದೀವಿ ಇವಾಗ. ಇದಕ್ಕೆಲ್ಲ ಗಾರೆ ಇದೆಲ್ಲ ಮಾಡ್ತಾಯಿದ್ದೀವಿ. ಇದೆಲ್ಲ ಜೀವಾಮೃತಕ್ಕೆ ತಂದಿಟ್ಟಿರೋದು. ಜೀವಾಮೃತ ಬೀಜಾಮೃತ ಮಾಡೋಕ್ಕೆ ತಂದಿಟ್ಟಿದ್ದೀವಿ. ಇದು ನೋಡಿ ಇಲ್ಲೆಲ್ಲ ನಡೀತಾ ಇದ್ದಾರೆ. ಇದೇ ನಡೀತಾ ಇದೆ ಕೆಲಸ. ಶೀಟ್ ಇದೆ. ಹೆಂಗೆ ನಡೀತಾ ಇದೆ. ಇವಾಗ ಒಂದು ರೂಮು ಮತ್ತು ಇದೆಲ್ಲ ಮಾಡಬೇಕಂತ ಇದ್ದೀವಿ. ನೋಡಿ ಇಷ್ಟೊಂದಿದೆ. ಇದನ್ನೆಲ್ಲ ಇವಾಗ ರಿನೋವೇಟ್ ಮಾಡಬೇಕು. ಇಲ್ಲೊಂದಿದೆ. ಇದನ್ನು ಅಷ್ಟೇ. ಇದನ್ನು ಹೊಡೆದಾಕ್ಬಿಟ್ಟು ಎಲ್ಲ ಹಳೆಯ ಮನೆ ಇದನ್ನೆಲ್ಲ ಸ್ವಲ್ಪ ರಿಪೇರಿ ಮಾಡ್ತಾಯಿದ್ದೀವಿ. ಇದು ನೋಡಿ ಇಲ್ಲಿ ಇದು ಕಿಚನ್ ಮಾಡ್ತಾಯಿದೆ. ಕಿಚನ್ ಇದನ್ನೆಲ್ಲ ತೆಗೆಸ್ಬಿಟ್ಟು ಎಲ್ಲ ಹೊಡೆದಾಕ್ಬಿಟ್ಟು ಇದನ್ನೆಲ್ಲ ಸ್ವಲ್ಪ ರಿನೋವೇಟ್ ಮಾಡಿ ಚೆನ್ನಾಗಿದೆ. ಇದು ಸಿಮೆಂಟ್ ಬ್ಯಾಗ್ಸ್ಗಳು ಬಂದವೆ. ಸಿಮೆಂಟ್ ಬ್ಯಾಗ್ಸ್ಗಳು, ಜಂತಿ ಹಳೆ ಮನೆ ಇದು ನೋಡಿ. ಜಂತಿಗಳಿದ್ದಾವೆ. ಇಲ್ಲಿ ಒಂದು ರೂಮ್ ಬರುತ್ತೆ. ಇಲ್ಲೆಲ್ಲ ರೂಮ್ ಮಾಡ್ತೀವಿ ಇವಾಗ. ತೆಗೆದು ಹೆಂಚಿನ ಮನೆ ಇಟ್ಕೋತೀವಿ ತೋಟಕ್ಕೆ.
ಇಲ್ಲಿ ಇಷ್ಟು ಇಷ್ಟು ತಗೊಂಡ್ ಬಾ ಒಂದು 2 ಇಂಚ್ ಅಷ್ಟು ತಗೊಂಬ. ಯಾಕಂದ್ರೆ ದಡ ನಾವು ಜಾಸ್ತಿ ತಗೋತೀವಿ ಅದು ತಗೊಂಬ. ಇಷ್ಟೇ ನೋಡಿ, ಇಷ್ಟೇ ವಿಡಿಯೋ. ಇದೇ ಬೇರೆಯವರೆಲ್ಲ ಈಗ ತೋಟಕ್ಕೆ ಒಂದು ಲಕ್ಷಣ ಬರೋ ಥರ ಒಂದು ತೋಟವನ್ನು ಅಲಂಕರಿಸಬೇಕು ಎಲ್ಲ ಈಗ